ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನಂತೂ ಚೆನ್ನಾಗಿದ್ದೀನಿ. ಜಾಸ್ತಿ ದಿನ ಆಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇರೋದು. ಏನಂದ್ರು ಅಕ್ಟೋಬರ್ ಡಿಸೆಂಬರ್ ಜನವರಿ 5 ತಿಂಗಳ ಆಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇರೋದು. ಇಷ್ಟು ದಿನವೂ ಶಾರ್ಟ್ಸ್ ಕಡಿಮೆಯಾಗೆ ಬಂತು. ಇವಾಗ ವೀಡಿಯೋ ಇವತ್ತು ಮಾಡ್ತಾ ಇರೋದು ಜಾಸ್ತಿ ದಿನ ಆಮೇಲೆ. ಗೊತ್ತಿದೆ ಎಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಯಾರ್ಯಾರು ನಮ್ಮ ಬರ್ಡೇ ವಿಶ್ ಮಾಡ್ತಾ ಇದ್ದೀರೋ, ಇನ್ಸ್ಟಾ ಸ್ಟೋರಿಗೆಲ್ಲ ಓಡಿಸ್ತಾ ಇದ್ದೀರಾ, ಥ್ಯಾಂಕ್ಸ್ ಸೋ ಮಚ್. ಆಮೇಲೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ಭರ್ಜರಿ ಆಗಿದ್ದೀನಿ. ಹುಟ್ಟು ಹಬ್ಬ ಯಾವತ್ತೋ ವರ್ಷಕ್ಕೊಂದು ಸರಿ ಬರೋದು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಅದು ನಾನು ಮಾಡಲ್ಲ ಅಷ್ಟು. ನಾನೆಲ್ಲ ಇದಕ್ಕೆ ಮೇಲೆ ಖರ್ಚಿಲ್ಲ. ನಮ್ದು ಏನಿದ್ರು ಬಾಡಿ ಬಿಲ್ಡಿಂಗೆಲ್ಲ ಖರ್ಚಿರೋದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಜಿಮ್ಮಿಗೆ ಹೋಗ್ತಿರೋದು, ಒಳ್ಳೆ ಫಿಸಿಕ್ ಬಿಲ್ಡ್ ಮಾಡಬೇಕು ಇವಾಗ, ಅಷ್ಟು ಏನಿಲ್ಲ ಅಂದರೂ ಅದೇ ಒಂದೇ ಡ್ರೀಮ್ ಅಚೀವ್ ಮಾಡಬೇಕಂತ ಇರೋದು. ಮತ್ತು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಜಿಮ್ಮಿಗೆ ಹೋಗಬೇಕು. ಟೈಮ್ ಬಂದು 9-10 ಆಗ್ತೈತೆ. ಜಿಮ್ಮಿಗೆ ಹೋಗಿ ಮುಗಿಸ್ಕೊಂಡು ಬ್ಯಾಕ್ ವರ್ಕೌಟು ಬರ್ಡೇ ದಿವಸ ಫೇವ್ರೇಟು. ಹೋಗಿ ಎಲ್ಲ ಮುಗಿಸ್ಕೊಂಡು ಚೆಸ್ಟ್ ಮುಗಿಸ್ಕೊಂಡು ಒಳ್ಳೆ ಪಂಪು ತೊಗೊಂಡು ಬರೋಣ. ಜಿಮ್ಮು ಹೋಗೋಣ ಅಂದರೆ ಇವನು ಅಲ್ಲಿಂದ ಮನೆಯಿಂದ ಕರ್ಸ್ಕೊಂಡು ಬಾರ ಟೋ ಮಾಡೋ ಅಂದ್ಕೊಂಡು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಅವನು. ಜಿಮ್ಮು ಹೋಗೋಣ ಅಂದರೆ ಜಿಮ್ ಬೇಡವಂತೆ, ಸಾಯಂಕಾಲ ಹೋಗ್ಬೇಕಂತೆ. ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಿ ಯಾವುದೋ ಒಂದು ದೇವಸ್ಥಾನ, ಯಾವುದೋ ಒಂದು ದೇವ್ರು ನೋಡಿಕೊಂಡು ಇನ್ನು ಫ್ರೆಶ್ ಅಪ್ ಎಲ್ಲ ಆಯಿತು. ಜಿಮ್ಗಂತೂ ಹೋಗಿಲ್ಲ. ಅಲ್ಲ, ಇವಾಗ ಫ್ರೆಶ್ ಅಪ್ ಆಗಾಯಿತು. ಒಂದು ಟೋಟಲ್ ಔಟ್ಫಿಟ್ ಬ್ಲೂ ಜೀನ್ಸ್, ಸ್ಕೈ ಜೀನ್ಸು, ಬ್ಲ್ಯಾಕ್ ಶರ್ಟ್. ಎಲ್ಲರೂ ಬ್ಲ್ಯಾಕ್ ಏನಕ್ಕಂತಾರೆ, ನಮ್ಗೆ ಇಷ್ಟ ಬಂದಿದ್ದು ಹಾಕೊಬೇಕು. ನಮ್ಮ ಬರ್ಡೇ ಅವ್ರ ಬರ್ಡೇ ಅಲ್ಲ, ನಾವು ಹಾಕೋಣ, ನಾವು ಎಂಜಾಯ್ ಜಾಲಿಯಾಗಿ ಮಾಡೋಣ. ಒಂದು ಚೈನು, ರಿಂಗು, ವಾಚ್ ಒಂದೈತೆ ಹಾಕ್ಕೊಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಲವರ್ ಬಾಯ್ ವೆಯ್ಟ್ ಮಾಡ್ತವನೆ ನಮಗೋಸ್ಕರ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಬರೋಣ. ಟೋಟಲ್ ಔಟ್ಫಿಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ, ಇರಿ ತೋರಿಸ್ತೀನಿ ಒಂದು ನಿಮಿಷ. ನಾವು ಬರೀ ಟೈಮ್ ವೇಸ್ಟ್ ಮಾಡೋದು ಬೇಡ, ದೇವಸ್ಥಾನಕ್ಕೆ ಹೋಗೋಣ ಫಸ್ಟು, ಆಮೇಲೆ ಕ್ಲೋಸ್ ಮಾಡಿಬಿಟ್ರೆ ಕಷ್ಟ. ಇನ್ನೊಂದೇನೆಂದರೆ ನಾಷ್ಟ ಮಾಡಿಲ್ಲ, ಅವಾಗ ನಾಷ್ಟ ಮಾಡ್ಕೊಬೇಕು. ಅದಕ್ಕಂತ ಫ್ರಿಜ್ ಓಪನ್ ಮಾಡಿದೆ. ನಮಗೆ ಹಾಲು ಸಿಗುತ್ತೆ, ಹಾಲು ತೊಗೊಂಡು ಮೇಲೆ ಓಟ್ಸ್ ಪ್ಯಾಕೆಟ್ ತೊಗೊಂಡು ಇವತ್ತು ಡ್ರೈ ಫ್ರೂಟ್ಸು, ಓಟ್ಸು ಮತ್ತು ಏನು ವೆಜಿಟೇಬಲ್ಸ್, ಸ್ವೀಟ್ ಪೊಟ್ಯಾಟೊ ಮತ್ತು ಏನದ ಬೀಜನ ಕಾಳುಗಳು, ಮೊಳಕೆ ಇಟ್ಟ ಕಾಲು ತಗೊಂಬರ್ಬೇಕು. ಏನೋ ಇಂಗ್ಲೀಷಲ್ಲಿ ಏನೋ ಅಂತಾರೆ, ಸ್ಪೋರ್ಟ್ಸು ಏನೋ ಬಾಯಿಗೆ ಬರ್ತಾಯಿಲ್ಲ, ನಾನು ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಓಟ್ಸ್ ಮಾಡ್ಕೊಂಡು ತಿಂದು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ. ಓಟ್ಸ್ ಏನೋ ರೆಡಿ. ಇವತ್ತು ಹಾಕೊಂಡು ಡ್ರೈ ಫ್ರೂಟ್ಸ್ ಇಲ್ಲ, ಆ್ಯಪಲ್ ಇಲ್ಲ, ಬನಾನಾ ಇಲ್ಲ. ಇವತ್ತು ಹಂಗೆ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಇವಾಗ ನಾನು ತಿಂತಾ ಇರೋದು ಓಟ್ಸೇ, ಬೇರೆದೆಲ್ಲ ನಾರ್ಮಲಾಗೇ ಇರುತ್ತೆ. ಇದು ಬೇರೆ ಕೊಟ್ಟರು ಬೇರೆ ತಿನ್ನೋಕ್ಕಲ್ಲ ಅಂತಾರೆ. ಹೆಂಗೋ ತಿಂತಾ ಇದೆಯಾ, ಏನು ಹಿಂಗೆ ಅಂತ. ಒಂದು ಡಿಸಿಪ್ಲಿನ್ ಇದ್ದರೆ ಏನೋ ಮಾಡ್ಬೋದು. ಮೊನ್ನೆ ಪೋಸ್ಟ್ ಬಿಟ್ಟಿದ್ದೆ, ನಾನು ಇನ್ಸ್ಟಾ ಐಡಿನ ಯಾರ್ಯಾರು ಫಾಲೋ ಮಾಡಿದ್ರು, ಇದೆ ನನ್ನ ಇನ್ಸ್ಟಾ ಐಡಿ, ಬೇಗ ಹೋಗಿ ಫಾಲೋ ಮಾಡ್ಕೊಳ್ರಿ. ಆ ಪೋಸ್ಟಿಗೆ ಕೇಳಿದ್ರು 2 ಮಂತ್ಸಲ್ಲಿ ಹಂಗೆ ಮಾಡಿದೆಯಲ್ಲ ಹಿಂಗೆ ಅಂತ. ಕನ್ಸಿಸ್ಟೆನ್ಸಿ, ಡಿಸಿಪ್ಲೈನ್, ನಾವು ಡಯಟು, ಅದೇ ನಾನು ಡಯಟ್ ಅಷ್ಟಿಲ್ಲ. ಇನ್ಮೇಲೆ ಪರ್ಫೆಕ್ಟಾಗಿ ಹೋಗ್ಬೇಕು, ಪರ್ಫೆಕ್ಟಾಗಿ ಬಾಡಿ ಬರಬೇಕು, ಒಳ್ಳೆ ಫಿಸಿಕ್ ಇಟ್ಕೊಂಡು ಮೇಂಟೈನ್ ಮಾಡ್ಕೊಬೇಕು ಅಷ್ಟೇ. ಇದೆಲ್ಲ ಡಿಸಿಪ್ಲಿನ್ ಇದೆ, ಏನಾದರೂ ಮಾಡ್ಕೊಬೋದು. ಡಿಸಿಪ್ಲಿನ್ ಮೈಂಡ್ ಸೆಟ್ ಈಸ್ ಇಂಪಾರ್ಟೆಂಟ್ ಇನ್ ಎವ್ರಿಥಿಂಗ್. ಒಂದ್ಸಲ ಭರ್ಜರಿಗೆ ತಿಂದಾಯಿತು. ಇವಾಗ ಶೂ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಶೂ ಇವಾಗ ಸದ್ಯಕ್ಕೆ ಬ್ಲ್ಯಾಕ್ ಹಾಕ್ತೀನಿ, ಸಾಯಂಕಾಲ ವೈಟ್ ಹಾಕ್ತೀನಿ. ನೋಡ್ಬೋದು ಬ್ಲ್ಯಾಕ್ ವಯಸ್ಸಾಗಿ ಬತ್ತಾವು ಕಮೆಂಟ್ಸ್ ಮೇಲೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಅನ್ಸ್ಕೊಂಡು ಕಾಸು ಕೊಟ್ಟು ಬಂದಿದ್ದಲ್ಲ ಇದೆ ಶೂ, ಗಾಡಿ ಇಲ್ಲಿ ನಿಂತೈತಿ, ಹೋಗೋಣ. ಇವಾಗ ಬರ್ತಾವ ನಾವು ಒಂದು ಸಾಹಸ ಮಾಡಿಲ್ಲ, ಅದು ಬಿಟ್ಬಿಟ್ಟು ಬಂದು ಇವಾಗ ಹೋಗ್ಬೇಕು. ಕ್ಲೋಸ್ ಆಗಿರುತ್ತೆ ಮೋಸ್ಟ್ಲಿ. ಕೀ ಐತಿರಪ್ಪ, ಕೀ ನಂದ. ಹೋಗೋಣ, ಹೋಗ್ಬೇಕು. ಹೆಂಗಾಯ್ತಾ ಗಾಡಿ ತಂದ? ಹೋಗೋಣ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ಬಂದ್ವಿ.
ಅಣ್ಣ ನೋಡಿದ್ರೆ ಆಚೆ ಹೋಯ್ತಾವಣ್ಣ ಕಾರ್ ತೊಗೊಂಡು ಹೋಗ್ಬಿಟ್ಟು ಬರಲಿ, ಆಮೇಲೆ ನಾವು ಫೋಟೋ ಶೂಟ್ಗೆ ಹೋಗೋಣ. ಈ ಸೈಡ್ ಮಿರರ್ ಇಲ್ಲ ಅಂತ ನೋಡ್ತಾ ಇದ್ದೀರಾ, ಅದು ಅಭಿ ಗೊತ್ತಾನೆ, ಅಭಿ ಮಾಡಿರೋ ಕೆಲಸ. ಅಣ್ಣನಿಗೆ ಏನ ಹಿಂದೆ ಓಪನ್ ಮಾಡಲ್ಲ, ಹೋಗ್ಬಿಟ್ಟು ಬರ್ತಾರೆ. ನಾವು ಮನೆಗೆ ಹೋಗ್ಬಿಟ್ಟು ಬರೋಣ. ಫೋನ್ ಮಾಡಲ್ಲ, ಹೋಗೋಣ ಬರ್ರಿ ಮನೆಗೆ. ನಮ್ಮ ಇದೆತ್ಕೊಂಡು ಶಿಷ್ಯ ಅವ್ರನ್ನ ಕೆಲಸ ನಮ್ಮ ಮುಗಿಸ್ಕೊಂಡು ಬಿಡೋ ಸಾಂಗ್ನ. ಇವಾಗಣ ಇನ್ನು ಹೇಳ್ಬೇಕಂದ್ರೆ ಇವ್ರಿಗೆಲ್ಲರೂ ಕಂಗ್ರಾಟ್ಸ್ ಹೇಳಿ. ಇವನಿಗೆ ಕಾರ್ ತೊಗೊಂಡೇ ಬಿಟ್ಟ ಫೈನಲ್ ಆಗು. DL ಬಂತು, ಎಲ್ಲ ಬಂತು. ಕಾರ್ ತೊಗೊಂಡೆ ಎಷ್ಟು ದಿನದಿಂದ ಗೊತ್ತಾ, ವರ್ಷನೇ ದಿನ ಅಲ್ಲ, ದಿನದಿಂದ ಕಾರ್ ತೊಗೊಬೇಕು. ಅದು ಇನೋವಾನೇ 2008 2007 ಮಾಡಲ್ ಬರೀ. ಅದು ಫೈನಲ್ ಆಗಿ 2007 ಮಾಡಲ್ ತೊಗೊಂಡವನೇ, ನೋಡ್ಬೋದು. ಇನ್ನೂ ಸ್ವಲ್ಪ ವರ್ಕ್. ಎಲ್ಲರೂ ಕಂಗ್ರಾಟ್ಸ್ ಹೇಳಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇನ್ನು ಮನೆಯಿಂದ GKVKಗೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟು, ಆಮೇಲೆ ಕಾರ್ದು ಸ್ವಲ್ಪ ಶೂಟ್ ಇತ್ತು, ಅದು ಮಾಡ್ಕೊಂಡು ಇವೊಂದು ಸ್ವಲ್ಪ ವೀಡಿಯೋ ಮಾಡಬೇಕಾಯ್ತು. ಹೊಸ ಕಾರ್ ತಾನೆ, ವೀಡಿಯೋ ಮಾಡಿ ರೀಲ್ಸ್ಗೆ ಹಾಕ್ಬೇಕಂತ ಅಣ್ಣನಿಗೆ ಆಸೆ, ಮಾಡಿ ಎಡಿಟ್ ಮಾಡೋಣ. ಇವಾಗ ಇಲ್ಲಿ ಇನ್ನು GKVKಯಿಂದ ಬಂದಾಯ್ತು. ಹಾಕ್ ಮಾಡಿ ನನ್ನ GKVKಯಿಂದ ಬಂದಾಯಿತು. ನೆಕ್ಸ್ಟು ನಮ್ಮ ಮೇರೆ ಹತ್ರ ಹೋಗಿ ನಾನ್ ವೆಜ್ ತಿನ್ನೋಣ ಅಂತಿದ್ದೀನಿ. ಅವನು ನಾನ್ ವೆಜ್ ತಿಂತಾನೆ, ನಾವು ವೆಜ್, ಪ್ಯೂರ್ ವೆಜ್ಜು. ಇವತ್ತೊಂದು ದಿವಸ, ಆಮೇಲೆ ಸ್ವಲ್ಪ ಹೊತ್ತೊಂದು 7:30 ಮೇಲೆ ನಾನ್ ವೆಜ್. ಏನು ನೋಡ್ತಾ ಇದೆಯಾ ಬಿಡು. ಶರ್ಟ್ ಹಾಕೊಂಡು ಶೆಕೆ ಆಗ್ಬಿಟ್ಟೈತಿ. ಹೆಂಗೈತೆ ಅಂದರೆ ಬಟ್ಟೆ ನೋಡ್ರಿ, ಎವ್ವಿ ಶೆಕೆ ಎಲ್ಲಿತೈತಿ. ಏನು ಮಾಡಲಿ ನಾನು, ಹಾಕೋ ಕೈಯಲ್ಲಿ ನೋಡ್ಕೊಂಡಾಗಾದರೆ ನನ್ನ ಬರ್ಡೇಗೆ ನನ್ನೇ ಕರ್ಕೊಂಡೋಗಿ ಕೇಕ್ ತೊಗೊಂಬರೋದಂದರೆ ಇದೇ ಏನು ಎಷ್ಟು ನೋಡ್ಬೋದು. ಕೇಕ್ ಇಲ್ಲಂತೆ, ಅಲ್ಲಿ ಕೇಕ್ ಕಟಿಂಗ್ ಮುಗಿಸ್ಕೊಂಡು ಇವ್ರಿಗೆ ಏನು ಬೇಕೋ ಅದೆಲ್ಲ ಕೊಡಿಸ್ಬಿಟ್ಟು ಇವಾಗ ದಸೆ ಮಾಡ್ಕೊಂಡು ಸೀದಾ ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಕೆ ಬೆಳಗ್ಗೆ ಹೋಗಿಲ್ಲ, ಇವಾಗ ಹೋಗಿ ಮಾಡಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ಕೇಕ್ ಕಟಿಂಗು ಎಲ್ಲ ಮುಗಿಸಿ ಅವ್ರಿಗೆ ಪಾರ್ಟಿ ಕೊಡಿಸಿ, ಮತ್ತು ನಾನು ರೆಡಿ ಆಗ್ಬಿಟ್ಟು ಜಿಮ್ಗೆ ಹೋಗ್ತಾಯಿದ್ದೀನಿ. ಟೈಮ್ ಬೇರೆ ಆಯಿತು, ಅದು ಪರವಾಗಿಲ್ಲ, 1 hour ಟೈಮ್ ಐತೆ. ಹೋಗಿ ಚೆಸ್ಟ್ ಇವತ್ತಿರೋದು, ಚೆಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಅಮ್ಮ ತಂದು ಸ್ವಲ್ಪ ಪೋಸ್ಗಳು ತೋರಿಸಿ, ನಮ್ಮ ಬಾಡಿ ಕಂಡೀಷನ್ ತೋರಿಸ್ತೀನಿ. ಇವಾಗ ಹೋಗೋಣ, ಅದೇ ಹೋಗೋಣ. ಮಾಡ್ತಾಯಿದ್ರೆ ಟೈಮ್ ಆಗ್ಬಿಡುತ್ತೆ, ಅಷ್ಟಲ್ಲಿ ಹೋಗೋಣ. ನೋಡಿದ್ರಲ್ಲ, ಚೆಸ್ಟ್ ವರ್ಕ್ ಮುಗೀತು. ಇವಾಗ ಮನೆಗೆ ಹೋಗಬೇಕು. ಒಂದು ತೋರ್ಸೋಕ್ಕಾಗಲ್ಲ, ಇನ್ನು ಟೈಮ್ ಆಯಿತು. ಟ್ರೈನಾಗ ಕ್ಲೋಸ್ ಮಾಡೋಣ. ಸರಿ, ನಾವು ಅವರು ಡಿಸ್ಟರ್ಬ್ ಮಾಡ್ಬಿಡೋ, ಅವರು ನಮ್ಗೆ ಡಿಸ್ಟರ್ಬ್ ಮಾಡ್ಬಿಡೋ. ನಾನು ಮನೆಗೆ ಹೋಗ್ತಾಯಿದ್ದೀನಿ. ಹೋಗಿ ತಿಂದ್ಬಿಟ್ಟು ಬಾಚ್ಕೊಳೋದೆ, ಅದು ಹೋಗೋಣ. ಆಮೇಲೆ ಮುಂದಿನ ನಾಳೆ ಸಿಗ್ತೀನಿ. ಬೋಕಸ್ ಬಂದ್ರಿ ಅಣ್ಣ ಬಂದ್ರು ಇಷ್ಟ ಹಿಂಗ್ ನೋಡ್ರಿ, ಹಿಂಗ ಬರ ಅದೇ ನೀನ್ ಹೋಗ್ಬೇಕು. ನೀನು ಅಣ್ಣ ಬಸ್, ಚಿಕ್ ಬಸ್, ಚಿಕ್ ಬಸ್ ಇಲ್ಲ ನೋಡ್ರಿ, ಇಲ್ಲಿ ಫುಲ್ ಸ್ಟೋರಿ ಜೂಮ್ ಜೂಮ್ ಮಾಡಿ
ಅಯ್ಯೋ ಅಣ್ಣ ತಮ್ಮಂದಿರ ಆಗ್ಬಿಡು. ಲಿಪ್ಲಿಕ್ಸ್ వేసుకోవట్లే ಓಕೆ ಎಷ್ಟು ಜಿಮ್ಮಾರ ಇದು ಕೋರ್ತಿರಲ್ಲಪ್ಪ ಅದೇ ತಿನ್ಸ್ಬೇಕಂತ ಅಣ್ಣ ನೋಡ್ರಿ ಹೆಂಗೆ ಇದೆ. ನೀನು ಸ್ವಲ್ಪ ಸ್ವಲ್ಪ ಜಾಸ್ತಿ ತಿನ್ಸು ಇಲ್ಲ ಉಳ್ಗೋಣ ಹೊಡಿಬೇಕು ಅಂತ ಅನ್ನೋದು ಹೊಡೆದ್ಬಿಡ್ಬೇಕು. ಕರೆಕ್ಟಾಗಿ ಮಾಡಯ್ಯ. ನೋಡ್ಕೊಳಪ್ಪ ನೀವೇ ಆಂಟಿ ಕಲ್ಸಿದ್ದು, ನಾವಲ್ಲ, ನೀವೇ ಕಲ್ಸಿದ್ದು. ಎಲ್ಲ ಏನು ಶಕ್ತಿ ಹಿಂಗೆ ನಾವು ಫೇಮಸ್ ಆಗ್ಬಿಟ್ಟು ಏನ್ರಿ ಮೀಡಿಯಾ ಮಚ್ಚ. ಸಾಕು ಮಚ್ಚ ಸಾಕು, ಜಾಸ್ತಿ ನೆಟ್ಕೊಂಡ್ಬಿಡ್ಲ. ಪ್ರಮೋಷನ್ ಅಂಗಡಿಗಳಿಗೆಲ್ಲ ಅವನೇ. ಮುಗಿದು ಬೇಗ ಟಿಂಗು 2 ಕೇಕ್ ಕಟ್ ಮಾಡಿದೆ ಇವತ್ತು. ಇನ್ನು ಎಲ್ಲರಿಗೂ ಪಾರ್ಟಿ ಕೊಡಿಸಿ ನಾನು ಜಿಮ್ ಮುಗಿಸ್ಕೊಂಡು ಚೆಸ್ಟ್ ವರ್ಕೌಟು ಭಾರಿ ಆಗಿತ್ತು. ಫುಡ್ ತಿನ್ನಬೇಕು, ಇನ್ನು ತಿಂದಿಲ್ಲ, ಟೈಮ್ ಆಗ್ತಿದೆ, ಸ್ವಲ್ಪ ಸುಸ್ತು ಬೇರೆ ಆಗುತ್ತೆ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಮ್ಮ ಬರ್ಡೇ ವಿಶ್ ಮಾಡಿದ್ದೀವಿ, ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಾನು ವಿಶ್ ಮಾಡಿದ್ದೀನಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ತಿಂದ್ಬಿಟ್ಟು ಪಾಚ್ಕೊಬೇಕು. ನಾನು ನೆಕ್ಸ್ಟ್ ಆದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ, ಯಾವತ್ತೋ ನೋಡಬೇಕು. ಸೆಕೆಂಡ್ಗೆ ಕಟ್ ಮಾಡಿದಾಗ ಸ್ಪ್ರೇಗೆ ಎಲ್ಲ ಹೊಡ್ಬಿಟ್ರು, ತಲೆ ಒಂಥರ ಆಗ್ಬಿಟ್ಟು ಜಿಮ್ ಮುಗಿಸ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿ ಹೊಗ ತೊಳ್ಕೊಂಡು ಇವಾಗ ತಿಂದು ಮಲ್ಕೊಬೇಕು. ಟೈಮ್ 11 ಗಂಟೆ ಆಗ್ತಾಯಿದೆ, ಏನು ಮಾಡೋದು. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಯಾರು ನಾನು ಕೇಕ್ ಕಟ್ ಮಾಡಿಸಿದ್ರು ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ವಿಶ್ ಮಾಡಿರೋದು ಇನ್ನು ಥ್ಯಾಂಕ್ ಯು. ಅಷ್ಟೇ, ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋ ಸಿಗೋಣ.